ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಏನಕ್ಕೆ ಮಾಡಿಸಬೇಕು ಇದು ತುಂಬಾ ಜನ ನನ್ನ ಹತ್ರ ಕೇಳಿದ್ದಾರೆ. ಪ್ಲಸ್ ನಿಮ್ಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ಮ ಮನೇಲಿ ದೊಡ್ಡವರು ಪರ್ಟಿಕ್ಯುಲರ್ಲಿ ಅತ್ತೆ ಮಾವನೋ ಇಲ್ಲ ಅಪ್ಪ ಅಮ್ಮನೋ ಹೇಳಿರ್ತಾರೆ, ಏನ್ರಿ ಮೊದಲೆಲ್ಲ ಯಾವ ಸ್ಕ್ಯಾನು ಇರ್ಲಿಲ್ಲ, ನಾವೆಲ್ಲ ನಿಮ್ಮ ಎತ್ತಿಲ್ವಾ ಅಥವಾ ನಿಮ್ಮ ಅಜ್ಜಿ ನಮ್ಮನ್ನೆಲ್ಲ ಎತ್ತಿಲ್ವಾ, ಸುಮ್ಮನೆ ಡಾಕ್ಟರ್ ಬರೀತಾರೆ, ಇವರು ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬರ್ತಾರೆ, ಇದೆಲ್ಲ ಏನು ಅವಶ್ಯಕತೆ ಇಲ್ಲ, ಸ್ಕ್ಯಾನ್ ಎಲ್ಲ ಏನು ಇಲ್ಲದೆಲ್ಲ ನೀವೆಲ್ಲ ಹುಟ್ಟಿಲ್ವಾ ಅಂತ ವಾದ ಮಾಡ್ತಾ ಇರ್ತಾರೆ. ಅದೇ ತರ ಅಫ್ಕೋರ್ಸ್ ನಮ್ಮಲ್ಲಿ ನಿಸರ್ಗ ಡಯಾಗ್ನೋಸ್ಟಿಕ್ಸ್ ಬರುವಂತಹ ಕ್ಲೈಂಟ್ಸ್ ಸಹ ಕೆಲವೊಂದ್ಸಲ ಕೇಳ್ತಾರೆ. ಅಫ್ಕೋರ್ಸ್ ಅವ್ರ ಅತ್ತೆ ಮಾವನೋ ಇಲ್ಲ ರಿಲೇಟಿವ್ಸ್ ಯಾರು ಬಂದಿರ್ತಾರೆ ಕೇಳ್ತಾರೆ, ಸರ್ ಏನ್ ಸರ್ ಇದೆಲ್ಲ ಇಷ್ಟೊಂದು ಸ್ಕ್ಯಾನ್ಸ್ ಎಲ್ಲ ಮೊದಲೆಲ್ಲ ಏನು ಇರ್ಲಿಲ್ಲ, ಅವಾಗೆಲ್ಲ ನಾವೆಲ್ಲ ಹುಟ್ಟಿಲ್ವಾ ಅಂತ ಕೇಳ್ತಾರೆ. ಕೋರ್ಸ್ ಇದಿದೆ ನ್ಯಾಚುರಲ್. ಏನಾಗುತ್ತೆ, ಇಷ್ಟು ಕೋಟಿ ಜನರಲ್ಲಿ ಬೇರೆ ಬೇರೆ ಅಂತಹ ಡೌಟ್ಸ್ ಬರುತ್ತೆ. ಅದೇ ತರ ನ್ಯಾಚುರಲ್ ಆಗಿ ಯಾರಿಗೇ ಆಗ್ಲಿ ಈ ತರ ಡೌಟ್ ಬರುತ್ತೆ. ಈಗ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ. ಯಾಕೆ ಅಲ್ಟ್ರಾಸೌಂಡ್ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾಡಿಸ್ಬೇಕು? ಈಗ ಒಂದು ಕೆಲಸ ಮಾಡಿ, ನಿಮ್ಮ ಮನೇಲಿ ಯಾರಾದ್ರೂ ದೊಡ್ಡವರು ನಿಮ್ಗೆ ಈ ತರ ಹೇಳಿದಾಗ ಅವ್ರಿಗೆ ಒಂದೇ ಮಾತು ಕೇಳಿ, ಹೌದು ಕೋರ್ಸ್ ಅಜ್ಜಿಗೆ ಮಕ್ಕಳಾಗಿದ್ದಾರೆ, ಓಕೆ ಯಾವುದೇ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿಲ್ಲ, ಓಕೆ ಅಜ್ಜಿಗೆ ಎಷ್ಟು ಜನ ಮಕ್ಕಳು ಹುಟ್ಟಿದ್ದು? ಮೋಸ್ಟ್ ಆಫ್ ಟೈಮ್ಸ್ ಅವಾಗೆಲ್ಲ ನಿಮ್ಗೂ ಗೊತ್ತಿದೆ, 8 ಜನ 9 ಜನ 10 ಜನ ಈ ತರ ಮಕ್ಕಳು ಹುಟ್ಟಿರ್ತಾರೆ. ಬಟ್ ಅಷ್ಟರಲ್ಲಿ ಎಷ್ಟು ಜನ ಬದುಕಿ ಉಳಿದಿದ್ದಾರೆ ಅದು ಇಂಪಾರ್ಟೆಂಟ್. ಜೊತೆಗೆ ಎಷ್ಟು ಜನ ಬದುಕಿರೋರಲ್ಲಿ ಅಂಗವಿಕಲತೆ ಇದೆ ಅಥವಾ ಮಾನಸಿಕ ಆರೋಗ್ಯ ಇದೆ, ಇನ್ನು ಕೆಲವೊಂದ್ಸಲ ಬುದ್ಧಿಮಾಂದ್ಯತೆ ಅಥವಾ ಏನೋ ಜೆನೆಟಿಕ್ ಇಶ್ಯೂಸ್ ಇರುತ್ತೆ. ಅಫ್ಕೋರ್ಸ್ ಅದು ಅವಾಗೆಲ್ಲ ಗೊತ್ತಾಗಿರಲ್ಲ, ಏನೋ ದೇವ್ರು ಕೊಟ್ಟಿದ್ ವರ ಅನ್ಕೊಂಡು ಪಾಪ ಅವರು ಸುಮ್ಮನಾಗ್ಬಿಟ್ಟಿರ್ತಾರೆ. ಅಟ್ ದ ಸೇಮ್ ಟೈಮ್ ನಿಮ್ಗೂ ಎಷ್ಟೊಂದ್ಸಲ ಕೇಳಿರ್ತೀರಾ, ಅಥವಾ ನಿಮ್ಮ ದೊಡ್ಡವರು ನಿಮ್ಮ ಅಜ್ಜಿನೋ ಇಲ್ಲ ಅವ್ರ ಅಕ್ಕನೋ ತಂಗಿನೋ ಡೆಲಿವರಿ ಟೈಮ್ ನಲ್ಲಿ ತೀರೋದ್ರು ಅಥವಾ ಏನೋ ಕಾಂಪ್ಲಿಕೇಶನ್ಸ್ ಆಯ್ತು, ಇದ್ರ ಬಗ್ಗೆನೂ ಕೇಳಿರ್ತೀರಿ. ಸ್ನೇಹಿತರೆ ಏನಂತಂದ್ರೆ, ಮೊದಲು ಅಫ್ಕೋರ್ಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರಲಿಲ್ಲ, ಪ್ರೆಗ್ನೆಂಟ್ ಆಗ್ತಾ ಇದ್ರು, 9 ತಿಂಗಳು ತುಂಬ್ತಾ ಇತ್ತು, ಮನೇಲೆ ಡೆಲಿವರಿ ಮಾಡ್ತಾ ಇದ್ರು. ಅಷ್ಟರಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಎಷ್ಟೊಂದು ಸ್ಟೇಜಸ್ ಅಲ್ಲಿ ಆಗ್ತಾ ಇತ್ತು. ಅಂದ್ರೆ ಕೆಲವೊಂದ್ಸಲ ಡೆಲಿವರಿ ಟೈಮ್ ನಲ್ಲಿ ತುಂಬಾ ರಕ್ತಸ್ರಾವ ಆಗ್ಬಿಟ್ಟು ತಾಯಿ ಸಾಯುವಂತ ಸಿಚುವೇಶನ್, ಅಥವಾ ಮಗು ಹುಟ್ಟಿದ ಮೇಲೆ ಏನೋ ಕಾಂಪ್ಲಿಕೇಶನ್ ಆಗಿ ಮಗು ತೀರೋಗುವಂತ ಕಾಂಪ್ಲಿಕೇಶನ್, ಅಥವಾ ಏನೋ ಅಂಗವಿಕಲತೆ ಇರುವಂತಹ ಪ್ರಾಬ್ಲಮ್, ಅಥವಾ ಇನ್ನು ಏನೋ ಮುಂದೆ ಮಗು ಹುಟ್ಟಿ ಬೆಳೆದ ಮೇಲೆ ಬುದ್ಧಿ ಬೆಳವಣಿಗೆ ಆಗಲ್ಲ ಆತರ. ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾ ಇತ್ತು. ಬಟ್ ಈಗ ಏನಾಗಿದೆ, ಸಿನ್ಸ್ ಲಾಸ್ಟ್ 20-30 ಇಯರ್ಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಒಂದು ಇನ್ವೆನ್ಷನ್ ಆಗಿದೆ. ಅದರಿಂದ ನಾವೇನ್ ಮಾಡಬಹುದು, ಪ್ರೆಗ್ನೆಂಟ್ ಆದಾಗಿಂದ ಡೆಲಿವರಿ ಆಗೋವರೆಗೂ ವಿವಿಧ ಹಂತಗಳಲ್ಲಿ ಸ್ಕ್ಯಾನ್ ಮಾಡಿ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಇಂದ ಹಿಡಿದು ಡೆಲಿವರಿ ಆಗೋ ಟೈಮ್ ನಲ್ಲಿ ಮಗುದು ವೆಯ್ಟ್ ಎಷ್ಟಿದೆ, ತಲೆ ಯಾವ ಕಡೆ ಇದೆ, ಮಗು ಸುತ್ತ ನೀರ್ ಯಾವ ತರ ಇದೆ, ಮಗು ಆಕ್ಟಿವಿಟಿ ಹೇಗಿದೆ, ನಾರ್ಮಲ್ ಡೆಲಿವರಿ ಆಗಕ್ಕೆ ಮಗುಗೆ ಶಕ್ತಿ ಇದೆಯಾ, ಈ ತರ ವೇರಿಯಸ್ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಓಕೆ ಆ ಒಂದು 9th ಮಂತ್ ಸ್ಕ್ಯಾನಿಂಗ್ ಪೀರಿಯಡ್ ಅಲ್ಲಿ ಓಕೆ ಯಾವಾಗಲೂ NT ಸ್ಕ್ಯಾನ್ ಅಲ್ಲಿ ಅಂತ ಇಟ್ಕೊಳ್ಳಿ, NT ಸ್ಕ್ಯಾನ್ ಅಲ್ಲಿ ಏನೋ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇದೆ ಅಂತ ಅನ್ಕೊಂಡಾಗ ಇಮಿಡಿಯೇಟ್ಲಿ ಅದನ್ನ ಟರ್ಮಿನೇಟ್ ಮಾಡುವಂತದ್ದು, ಅಥವಾ ಇನ್ನೇನೋ ಪ್ರಾಬ್ಲಮ್ ಇದೆ ಅದಕ್ಕೆ ಕರೆಕ್ಟಿವ್ ಆಕ್ಷನ್ ತಗೊಳ್ಳುವಂತದ್ದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ, ಅಥವಾ ಓಕೆ ಡೆಲಿವರಿ ಟೈಮ್ ನಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಆಗಿದೆ, ಅದು ನಾರ್ಮಲ್ ಡೆಲಿವರಿ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಗ್ರೋತ್ ಸ್ಕ್ಯಾನ್ ಅಲ್ಲಿ ಮಗು ಅಡ್ಡಡ್ಡ ಇದೆ ಅಂತ ಬಂತು, ಅಡ್ಡಡ್ಡ ಇದ್ದಾಗ ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ, ಕಾಂಪ್ಲಿಕೇಶನ್ಸ್ ತುಂಬಾನೇ ಜಾಸ್ತಿ, ಅವಾಗ ಸಿಸೇರಿಯನ್ ಮಾಡುವಂತದ್ದು. ಇನ್ ಕೆಲವು ಸಿಚುವೇಶನ್ಸ್ ಓಕೆ ಐಡಿಯಲಿ ಮಗು ಹೆಡ್ ಕೆಳಗಡೆ ಇದೆ, ಮಗು ಸುತ್ತ ನೀರು ಚೆನ್ನಾಗಿದೆ, ಮಗು ವೆಯ್ಟ್ ಚೆನ್ನಾಗಿದೆ ಅಂದಾಗ ನಾರ್ಮಲ್ ಡೆಲಿವರಿ ಸ್ಮೂತ್ ಆಗುತ್ತೆ ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್. ಸೊ ನಾರ್ಮಲ್ ಡೆಲಿವರಿ ಮಾಡಿಸುವಂಥದ್ದು. ಈ ತರ ವೇರಿಯಸ್ ಇನ್ಫಾರ್ಮೇಶನ್ ನಾವು ಸ್ಕ್ಯಾನಿಂಗ್ ಅಲ್ಲಿ ಪಡ್ಕೊಂಡು ಅಕಾರ್ಡಿಂಗ್ಲಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಏನೇನು ಪ್ಲಾನ್ ಮಾಡಬೇಕು, ಡೆಲಿವರಿ ಯಾವ ತರ ಪ್ಲಾನ್ ಮಾಡಬೇಕು, ಓಕೆ ಏನೋ ಮಗು ಪ್ರಾಬ್ಲಮ್ ಇದೆ, ಡೆಲಿವರಿ ಆದ ತಕ್ಷಣ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಇಮಿಡಿಯೇಟ್ ಆಗಿ ಪ್ರಿಪೇರ್ ಮಾಡಿ ಇಟ್ಕೊಂಡು ಆ ಸೆಟಪ್ ಅಲ್ಲಿ ಡೆಲಿವರಿ ಮಾಡಿ ಇಮಿಡಿಯೇಟ್ ಮಗುಗೆ ಸಪೋರ್ಟ್ ಕೊಡ್ಬೋದು. ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ. ಅಫ್ಕೋರ್ಸ್ ದೊಡ್ಡವರು ಹೇಳ್ತಾರೆ ಅಲ್ಟ್ರಾಸೌಂಡ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ, ಮಗುಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಗೊತ್ತಿಲ್ಲದಿದ್ದಾಗ ಆ ಒಂದು ಅಪ್ರೆನ್ಷನ್ ಇದ್ದೇ ಇರುತ್ತೆ. ದಟ್ ಇಸ್ ಡೆಫಿನೆಟ್ಲಿ ನಾರ್ಮಲ್, ಅದು ತಪ್ಪು ನಾನು ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ನಾನು ಕ್ಲಾರಿಟಿ ಕೊಡುವಂತಹ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬೇಸಿಕಲಿ ಅಲ್ಟ್ರಾಸೌಂಡ್ ಅಷ್ಟೇ, ಇಟ್ ಈಸ್ ಡೆಫಿನೆಟ್ಲಿ ಸೇಫ್. ಅಲ್ಟ್ರಾಸೌಂಡ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಅಲ್ಟ್ರಾಸೌಂಡ್ಸ್ ಯೂಸ್ ಮಾಡ್ತೀವಿ, ಇದರಲ್ಲಿ ಯಾವುದೇ ತರಹದ ರೇಡಿಯೇಷನ್ಸ್ ಯೂಸ್ ಮಾಡಲ್ಲ, ಲೈಕ್ ಎಕ್ಸ್ರೇ ಆತರ. ಸೊ ಅಲ್ಟ್ರಾಸೌಂಡ್ ಇಸ್ ಸೇಫ್. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇನೆ ನಾನು ನೋಡಿರೋ ಹಾಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಂದ ಆಗಿರುವಂತಹ ಕಾಂಪ್ಲಿಕೇಶನ್ಸ್ ನಾವು ನೋಡಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಫ್ಕೋರ್ಸ್ ಈಗ ನಾನು ಏನೇನು ಹೇಳಿದೀನಿ ಒಂದು ಲೆವೆಲ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಡೆಫಿನೆಟ್ಲಿ ನೀವು ನಿಮ್ ಸರೌಂಡಿಂಗ್ ಎಲ್ಲ ಕೇಳಿರ್ತೀರಾ, ನಿಮ್ ರಿಲೇಟಿವ್ಸ್ ಅಲ್ಲೋ ಫ್ರೆಂಡ್ಸ್ ಅಲ್ಲೋ ಅಲ್ಟ್ರಾಸೌಂಡ್ ಇಂದ ಯಾವುದೋ ಒಂದು ಪ್ರಾಬ್ಲಮ್ ಡಿಟೆಕ್ಟ್ ಆಯ್ತು, ಅದರಿಂದ ಏನೋ ಮಾಡಿದ್ರು, ಅದರಿಂದ ಕರೆಕ್ಟಿವ್ ಆಕ್ಷನ್ ತಗೊಂಡ್ರು. ಈಗ ನೋಡಿ ಲಾಸ್ಟ್ ಒಂದು 20-30 ಇಯರ್ಸ್ ಇಂದಾನೆ ವಿ ನೋ ಯಾವ ತರ ಕಾಂಪ್ಲಿಕೇಶನ್ಸ್ ಐಡೆಂಟಿಫೈ ಮಾಡಬಹುದು, ಅದು ಕರೆಕ್ಟಿವ್ ಆಕ್ಷನ್ಸ್, ಡೆಲಿವರಿ ಪ್ಲಾನಿಂಗ್ ತುಂಬಾನೇ ಯೂಸಸ್ ಇದೆ ಅಲ್ಟ್ರಾಸೌಂಡ್ ಇಂದ. ಸೊ ಅದನ್ನ ನಾವು ನಮ್ಮ ಹಿರಿಯರು ಯಾರಿದ್ದಾರೆ ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕು. ಅಫ್ಕೋರ್ಸ್ ಅದು ಎಜುಕೇಟ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿರಬೇಕು ಫಸ್ಟ್. ಆ ಒಂದು ಇಂಟೆನ್ಷನ್ ಇಂದ ನಾವು ಈ ವಿಡಿಯೋ ಮಾಡ್ತಾ ಇದೀವಿ, ಸೊ ದಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಡೆಫಿನೆಟ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅದರಿಂದ ತುಂಬಾನೇ ಯೂಸಸ್ ಇದೆ. ಸೊ ಅದನ್ನ ಫಸ್ಟ್ ಮನವರಿಕೆ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಡಾಕ್ಟರ್ ಅಡ್ವೈಸ್ ಮಾಡಿದಾಗ ನೀವು ಕರೆಕ್ಟ್ ಆಗಿ ಎಲ್ಲ ಸ್ಕ್ಯಾನ್ಸ್ ಏನಿದೆ ಅದನ್ನ ಮಾಡಿಸ್ಕೊಳ್ತಾ ಇರ್ತೀವಿ. ಅಫ್ಕೋರ್ಸ್ ಅತಿ ಆದರೆ ಅಮೃತವು ವಿಷ, ಹಾಗಾಗಿ ಮಿನಿಮಲ್ ಸ್ಕ್ಯಾನ್ಸೇ ನಾವು ಅಡ್ವೈಸ್ ಮಾಡುವಂಥದ್ದು. 3-4 ಸ್ಕ್ಯಾನ್ಸ್ ಡ್ಯೂರಿಂಗ್ 9th ಮಂತ್ ಡ್ಯೂರೇಷನ್. ಅದೇನ್ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಅದನ್ನ ಮಾಡಿಸ್ಕೊಳ್ಳಿ. ಜೊತೆಗೆ ಇದ್ರ ಬಗ್ಗೆ ಕೆಟ್ಟದು ಅಂತ ಏನು ಒಪಿನಿಯನ್ ಇರುತ್ತೆ ಅವ್ರಿಗೊಂದು ಕ್ಲಾರಿಟಿ ಕೊಡಿ, ನಿಮ್ಗೆ ಗೊತ್ತಾಗಿದೆ ಅದು ಅವ್ರಿಗೆ ಕ್ಲಾರಿಟಿ ಕೊಡಿ. ಸೊ ಅದೇ ನಮ್ಮ ಉದ್ದೇಶ. ಅಫ್ಕೋರ್ಸ್ ಈಗ ನೋಡಿರೋರು ನಿಮ್ಗೆ ಗೊತ್ತಾಗಿದೆ, ನೋಡದೇ ಇರೋರ್ಗೂ ಇದು ಗೊತ್ತಾಗಬೇಕಲ್ವಾ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ನಿಮ್ಗೆ ಯಾರು ಸಿಗ್ತಾರೆ ಅವ್ರಿಗೆ ಹೇಳಿ, ಯಾರು ಕನ್ಸೀವ್ ಆಗಿರ್ತಾರೆ ಇಲ್ಲ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರ್ತಾರೆ, ಈ ವಿಷಯನ
ಹುಟ್ಟಿಸೋದ್ರಲ್ಲಿ ನಮಗೆ ಹೆಲ್ಪ್ ಮಾಡಿ ಸ್ನೇಹಿತರೆ. ಹೋಪ್ ಈ ವಿಡಿಯೋ ತುಂಬಾ ಯೂಸ್ಫುಲ್ ಅನ್ನಿಸ್ತು ಅನ್ಸುತ್ತೆ. ಇದೇ ತರ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವ್ಯಾವ ಸ್ಕ್ಯಾನ್ಸ್ ಮಾಡಿಸ್ಬೇಕು, ಅದ್ರ ಇಂಪಾರ್ಟೆನ್ಸ್ ಏನು, ಅದ್ರ ಬಗ್ಗೆ ನಾನು ಡಿಟೇಲ್ ವಿಡಿಯೋ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.